ನಮಸ್ಕಾರ ಸ್ನೇಹಿತರೆ. 1 ಎಕರೆ 35 ಗುಂಟೆ ಈ ಕ್ಷೇತ್ರವನ್ನು ಹೀರೆಕಾಯಿ ಕೃಷಿ ಮಾಡಬೇಕು ಅಂತ ಹೇಳಿ ತಯಾರಿ ಮಾಡಿಕೊಂಡಿದ್ದೀವಿ. ಡೀಪ್ ಇರಿಗೇಷನ್ ಕೃಷಿ ಇಲಾಖೆಯಿಂದ ಸಹಾಯಧನದ ಮೇಲೆ ಪಡೆದುಕೊಂಡಿದ್ದೀವಿ ಮತ್ತು ಸಾವಯವ ಗೊಬ್ಬರವನ್ನು ಬಳಸಿಕೊಂಡು ಹೀರೆಕಾಯಿ ವ್ಯವಸಾಯವನ್ನು ನಾವು ಮಾಡಿದ್ದೀವಿ. ಇಲ್ಲಿ ಬೀಜ ಮೊಳಕೆ ಒಡೆದ ಮೇಲೆ ಬಿದಿರಿನ ಕಟ್ಟಿಗೆಯ ಮುಖಾಂತರ ಬಳ್ಳಿಯನ್ನು ನೆಲಕ್ಕೆ ತಾಗದಂತೆ ವ್ಯವಸ್ಥಿತವಾಗಿ ಮಾಡಿಕೊಂಡು ಈ ಬೆಳೆಯನ್ನು ಮಾಡಲಾಗಿತ್ತು. ಇದರ ಬಗ್ಗೆ ಈಗಾಗಲೇ ತಮಗೆ ಒಂದು ವಿಡಿಯೋನು ಕೂಡ ನಾವು ಮಾಡಿದ್ದೀವಿ. ನಂತರ 2ನೇ ವಿಡಿಯೋ ಹೂವು ಬಿಡುವ ಮುನ್ನ ಸರಿಯಾಗಿ ಬೆಳೆಯನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀವಿ. ಸಾಕಷ್ಟು ಹೂವುಗಳು ಬೆಳವಣಿಗೆ ಸಾಕಷ್ಟು ಆಗಿತ್ತು. ಈ ಸಾವಯವ ಗೊಬ್ಬರವನ್ನು ಬಳಸಿಕೊಂಡು ಹಂತ ಹಂತವಾಗಿ ಗಿಡಕ್ಕೆ ಬೇಕಾಗುವ ಎಲ್ಲ ಎಣ್ಣೆ ಹೊಡೆಯುವುದು ಬಂತು, ನೀರು ಕೊಡುವುದು ಬಂತು. ಹೀಗೆ ಹಂತ ಹಂತವಾಗಿ ಈ ತೋಟವನ್ನು ಬೆಳೆಸಿ ನೋಡಿದ್ದೀವಿ. ಮತ್ತು ಮಣ್ಣಿನ ಹದ ಮತ್ತು ಆರಂಭಿಕ ಹಂತದ ಬಗ್ಗೆ ಈಗಾಗಲೇ ನೀವು ನೋಡಿದ್ದೀರಿ. ಇವತ್ತು ಬೀಜದ ದಿನದಿಂದ ಹಿಡಿದು ಕೈ ತುಂಬ ಫಸಲು ಪಡೆಯುವವರೆಗಿನ ಸಂಪೂರ್ಣ 3 ಹಂತಗಳನ್ನು ಒಂದೇ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುತ್ತಿದ್ದೇನೆ. ಜೊತೆಗೆ ಕಡಿಮೆ ನೀರಲ್ಲಿ ಹೆಚ್ಚು ಇಳುವರಿ ಪಡೆಯುವುದು ಹೇಗೆ, ಡ್ರಿಪ್ ಸಿಸ್ಟಮ್ ಹನಿ ನೀರಾವರಿಯನ್ನು ಬಳಸಿಕೊಂಡು ಮತ್ತು ಸಾವಯವ ಗೊಬ್ಬರದ ರಹಸ್ಯಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಈ ಹಂತದಲ್ಲಿ ನಾವು ಮಣ್ಣನ್ನು ಹದಗೊಳಿಸಿ ಡ್ರಿಪ್ ಪೈಪ್ಗಳನ್ನು ಸರಿಯಾಗಿ ಅಳವಡಿಸಿಕೊಂಡು ಹನಿ ನೀರಾವರಿಯಿಂದಾಗಿ ಗಿಡಕ್ಕೆ ಅಗತ್ಯವಿರತಕ್ಕಂಥ ತೇವಾಂಶದ ಹದ ಸಿಕ್ಕಿದ್ದರಿಂದ ಬೀಜಗಳು ಬಹಳ ವೇಗವಾಗಿ ಮೊಳಕೆ ಒಡೆದವು. ಈ ಹಂತದಲ್ಲಿ ಸಸಿಗೆ ನೀರು ಮತ್ತು ಸೂರ್ಯನ ಬೆಳಕಿನ ಸಮತೋಲನ ಎಷ್ಟು ಮುಖ್ಯ ಎಂಬುದನ್ನು ನೀವು ನೋಡಬಹುದು. ಇದು 2ನೇ ಮತ್ತು ಪ್ರಮುಖ ಹಂತದ ಬಳ್ಳಿ ಹಬ್ಬಲು ಕಾರಣವಾಗಿ ಹೋಯಿತು. ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ನೀಡಿದ್ದೇವೆ. ಡ್ರಿಪ್ ಮೂಲಕವೇ ಪೋಷಕಾಂಶಗಳನ್ನು ನೇರವಾಗಿ ಬೇರಿಗೆ ತಟ್ಟುವಂತೆ ಸರಿಯಾಗಿ ನೋಡಿಕೊಂಡಿವೆ. ಗಿಡ ಇಷ್ಟು ಹಸಿರಾಗಿ ಬೆಳೆಯಲು ಹೂವುಗಳು ಅರಳಬೇಕಾದರೆ ಕೀಟಗಳ ಬಾಧೆ ಬಾರದಂತೆ ತಡೆಯಲು ನಾವು ಬಳಸಿದ ಸಾವಯವ ಗೊಬ್ಬರಗಳು ವಿಧಾನಗಳೇ ಈ ಬಳ್ಳಿಗೆ ಯಶಸ್ವಿ ಕಾರಣವಾಯಿತು ಎಂದು ಹೇಳಬಹುದು. ಇಲ್ಲಿ ಕಠಿಣ ಪರಿಶ್ರಮದಿಂದ ಫಲಿತಾಂಶ ಗಿಡ ತುಂಬ ಹೀರೆಕಾಯಿಗಳು ಬಂದು ಕೊಯ್ಲಿಗೆ ಸಿದ್ಧವಾಗಿ ನಿಂತಿವೆ. ಸರಿಯಾದ ನೀರಾವರಿ ನಿರ್ವಹಣೆ ಮತ್ತು ಸಾವಯವ ಪೋಷಣೆಯಿಂದ ಹೀರೆಕಾಯಿಗಳು ದಪ್ಪ ಮತ್ತು ತೇವಾಂಶದ ತಾಜಾವಾಗಿ ಬಂದಿವೆ. ನೋಡಿ, ಈಗ ನಾವೇ ಸ್ವತಃ ಈ ಹೀರೆಕಾಯನ್ನು ಕೊಯ್ಯಲು ಸಿದ್ಧತೆ ಮಾಡಿಕೊಂಡಿದ್ದೇವೆ, ತಮಗೆ ತೋರಿಸುತ್ತಿದ್ದೇವೆ. ಈ 3 ಹಂತಗಳನ್ನು ಪಾಲಿಸಿದರೆ ರೈತರಿಗೆ ಯಶಸ್ವಿ ಪಡೆಯಲು ಸಾಧ್ಯವಾಗುತ್ತದೆ. ಜಮೀನಿನಲ್ಲಿ ವಿಷರಹಿತ ಹೀರೆಕಾಯಿಗಳನ್ನು ಬೆಳೆಯಬಹುದಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಮುಂದಿನ ಕೃಷಿ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ತಮಗೆ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.